ಫುಲ್ಲು ಜಾಮು. ಏನಕ್ಕೆ ಅಂದರೆ ಎದ್ದೆ ಮಸ್ತಾಗಿ, ಆಮೇಲೆ ಎಕ್ಸಸೈಸ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡೆ, ಅದಾದಮೇಲೆ ಗಾಡಿ ಗ್ಲಾಸ್ ಒರೆಸ್ಬೇಕಾಗಿತ್ತು, ಗ್ಲಾಸ್ ಒರೆಸ್ಕೊಂಡೆ, ಅದಾದಮೇಲೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡೆ, ಆಮೇಲೆ ಫ್ಲೈವರ್ ಮೇಲೆ ಒಂದು ಡ್ಯೂಟಿ ಎತ್ಕೊಂಡೆ. ಫುಲ್ಲು ಜಾಮು. ಯಾಕೆ ಅಂತಂದರೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಭಯಂಕರವಾಗಿ ಆಗಿತ್ತು. ಫುಲ್ಲು ಅದಕ್ಕೆ ಜಾಮ್ ಆಗಿತ್ತು. ಏನಾಯಿತು ಅಂತ ಗೊತ್ತಿಲ್ಲ, ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ. ಫುಲ್ಲು ಚಿಂದಿ ಆಗಿಬಿಟ್ಟಿತ್ತು ಮುಂದ್ಗಡೆದು. ಅದಾದಮೇಲೆ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೋಗಿ ಒಂದು ಡ್ರಾಪ್ ಮಾಡಿದೆ. ಆಮೇಲೆ ಹೊಟ್ಟೆ ಹಸಿತು, ಮತ್ತು ನಮ್ಮ ವ್ಯೂವರ್ ಸಿಕ್ಕಿದ್ರು, ಅವ್ರ ಹೋಟ್ಲಲ್ಲಿ ತಿಂದೆ. ಚಿಂದಿ ಆಗಿತ್ತು ಮಾತ್ರ. ಟೇಸ್ಟ್ ಎಲ್ಲ ಸಕ್ಕತ್ತಾಗಿತ್ತು. ಅದಕ್ಕೆ ಸರಿಯಾಗಿ ಬಾರಿಸ್ಬಿಟ್ಟೆ 1 ಪ್ಲೇಟು. ಅದಾದಮೇಲೆ ಅಲ್ಲಿಂದ ದುಡ್ಡು ಕೊಟ್ಬಿಟ್ಟು, ಅದಾದಮೇಲೆ ಮತ್ತೆ ಅಲ್ಲಿಂದ ಎಲ್ಲೆಲ್ಲಿ ಡ್ಯೂಟಿ ಸಿಕ್ತು ಅಲ್ಲೆಲ್ಲ ಡ್ಯೂಟಿ ಹೆಚ್ಚಾಕ್ಬಿಟ್ಟೆ. ಆಮೇಲೆ ಫುಲ್ಲು ಬಿಸಿ ಆಗ್ತಾಯಿತ್ತು, ಬಿಸಿಲು ಫುಲ್ಲು ಸೆಕೆ. ಅವ್ರು ಯಾರೋ ಮಜ್ಜಿಗೆ ಕೊಟ್ಟರು, ಆ ಮಜ್ಜಿಗೆ ಕುಡ್ಕೊಂಡು ಸ್ವಲ್ಪ ತಂಪಾಗಿ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಮತ್ತೆ ಅಲ್ಲಿ ತಂಪಾಗಿ ಮಾಡಿ ಮತ್ತೆ ಅಲ್ಲಿಂದ ಡ್ಯೂಟಿ ಸಿಕ್ತು ಅಂತ ಹೆಚ್ಚಾಕ್ಬಿಟ್ಟೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಮತ್ತೆ ಹೊಟ್ಟೆ ಹಸಿತು, ಫುಲ್ಲಾಗಿ ಏನ್ಬಿಟ್ಟು ಬಾರಿಸ್ಬಿಟ್ಟೆ ಕುಷ್ಕಾನ. ಆಮೇಲೆ ಮತ್ತೆ ಅಲ್ಲಿಂದ ಡ್ಯೂಟಿ ಎತ್ಕೊಂಡೆ M5 ಮಾಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ಮನೆ ಹತ್ರ ಹೋಗ್ಬಿಟ್ಟು ಪಾಪು ಮಸ್ತಾಗಿ ಆಟ ಆಡ್ತಾಯಿತ್ತು. ಆಮೇಲೆ ಗಾಡಿ ತೊಳಿಬೇಕಾಗಿತ್ತು. ನಾನು ಮತ್ತು ನಮ್ಮ ಮಿಸ್ಸಸ್ ಅವ್ರ ತಂಗಿ ಫುಲ್ಲು ತೊಳೆದೆ, ಮಿಣ ಥರ ತೊಳೆದ್ಬಿಟ್ಟು ಫುಲ್ ಚಿಂದಾಗಿ ಮಾಡಿ ಬಿಸಾಕಿದ್ವಿ. ಫುಲ್ಲು ಅಲ್ಲೆಲ್ಲ ತೊಳೆದ್ಬಿಟ್ಟು ಫುಲ್ಲು ತೊಳೆದಾದ್ಮೇಲೆ ಅದಾದಮೇಲೆ ಮ್ಯಾಟ್ ತೊಳಿಬೇಕಾಗಿತ್ತು, ಮ್ಯಾಟ್ ತೊಳೆದೆ. ಅದಾದಮೇಲೆ ಹೊಟ್ಟೆ ಹಸಿತಾ ಅಂತ ಸರಿಯಾಗಿ ಊಟ ಬಾರಿಸ್ಬಿಟ್ಟೆ. ಊಟ ಬಾರಿಸಿದ್ಮೇಲೆ ಮತ್ತೆ ಉಂಡಿಗೆ ದುಡ್ಡು ಹಾಕಬೇಕಾಗಿತ್ತು. ನಮ್ಮ ಲಕ್ಷ್ಮಮ್ಮ ಜೋಬಲ್ಲಿ 500 ರೂಪಾಯಿ ದುಡ್ಡು ಹಾಕಿದೆ. ಆ ದುಡ್ಡನ್ನ ನಾನು ಹಾಕಬೇಕಾಗಿತ್ತು ಉಂಡಿಗೆ. ಯಾಕಂದರೆ 1 ಲಕ್ಷ ಟಾರ್ಗೆಟ್ ಇಕ್ಕಿದ್ದೀನಿ. ಆ 1 ಲಕ್ಷ ಕಂಪ್ಲೀಟ್ ಆಗೋವರೆಗೂ ದುಡ್ಡು ಹಾಕ್ತಾ ಇರಬೇಕು ಕ್ಯಾಶ್ ಇರೋ ಟೈಮಲ್ಲಿ. ಫೈನಲಿ ಅದ್ರ ಮೇಲೆ ದುಡ್ಡು ಹಾಕಿದೆ. ಇವತ್ತು ನಾವು ವ್ಲಾಗ್ ಮುಗಿತು, ಮತ್ತೆ ಸಿಗೋಣ ನಾಳೆ.